ಮರೆಯಾದ ಮಾತೃಹೃದಯಿ ಶ್ರೀಮತಿ ಪೂಜಾ ರಾಜಶೇಖರ ಮೆಣಸಿನಕಾಯಿ. ಸತಿಪತಿ ಎಂದರೆ ಹೀಗಿರಬೇಕು ಎಂಬಂತೆ ಬದುಕಿದ ಆದರ್ಶ ದಂಪತಿಗಳಿವರು. ರಾಜಕೀಯ ಮನೆತನದ ಹಿನ್ನೆಲೆ ಹೊಂದಿರುವ ಇವರು ಸಮಾಜ ಸೇವೆಯಲ್ಲಿ ತೊಡಗಿ ಧಾರ್ಮಿಕ ಮಾರ್ಗದಲ್ಲಿ ನಡೆದು ಗುರು ಹಿರಿಯ ಜಂಗಮರ ಆಶೀರ್ವಾದ ಪಡೆದು ದಾಸೋಹದಲ್ಲಿ ಸಾರ್ಥಕತೆಯನ್ನು ಕಂಡುಕೊಂಡ ಜೋಡಿ ಶ್ರೀ ರಾಜಶೇಖರ ಮೆಣಸಿನಕಾಯಿ ಮತ್ತು ಶ್ರೀಮತಿ ಪೂಜಾರವರದ್ದು. ಶ್ರೀ ರಾಜಶೇಖರ ಮೆಣಸಿನಕಾಯಿ ಹೆಸರಾಂತ ಗುತ್ತಿಗೆದಾರರಾಗಿ ಯಶಸ್ವಿ ಕೃಷಿಕರಾಗಿ ಮನೆ ಮಾತಾದವರು. ಪಂಚಮಸಾಲಿ ಸಮಾಜದ ಪ್ರಮುಖ ನಾಯಕರಿವರು. ಇವರ ತಂದೆ ಖ್ಯಾತ ಗುತ್ತಿಗೆದಾರರು ಮತ್ತು ಟ್ರಾನ್ಸ್ಪೋರ್ಟ್ ಮಾಲೀಕರಾಗಿದ್ದ ದಿವಂಗತ ಷಣ್ಮುಖಪ್ಪ ಗುರಪ್ಪ ಮೆಣಸಿನಕಾಯಿ ಕಾಂಗ್ರೆಸ್ ಪಕ್ಷಕ್ಕೆ ಅನನ್ಯ ಕೊಡುಗೆ ನೀಡಿದವರು. ಮಾಜಿ ರಾಷ್ಟ್ರಪತಿ ಬಿ.ಡಿ. ಜತ್ತಿ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ವೀರೇಂದ್ರ ಪಾಟೀಲ್ ಹಾಗೂ ಶ್ರೀ ದೇವರಾಜ್ ಅರಸ್ ಅವರೊಂದಿಗೆ ಅತ್ಯಂತ ನಿಕಟ ಸ್ನೇಹ ಸಂಬಂಧ ಹೊಂದಿದ್ದರು. ಇವರ ಪುತ್ರರಾದ ರಾಜಶೇಖರ ಮೆಣಸಿನಕಾಯಿಯವರು ಜನಪ್ರಿಯ ನಾಯಕರು. ಜನಸೇವೆಗೆಂದೇ ರಾಜಕೀಯವನ್ನು ಸನ್ಮಾರ್ಗವಾಗಿ ಬಳಸಿದರು. ಶುಭ್ರ ವ್ಯಕ್ತಿತ್ವದಿಂದ ಪಕ್ಷಾತೀತವಾಗಿ ಗೌರವ ಪಡೆದವರು. ಇವರ ಪತ್ನಿ ಶ್ರೀಮತಿ ಪೂಜಾ ಅವರು ವಿದ್ಯಾವಂತೆ, ಹೃದಯವಂತೆ. ಮೂಲತಃ ಧಾರವಾಡದ ಮರೆವಾಡ ಗ್ರಾಮದ ರೈತರು ಹಾಗೂ ವೃತ್ತಿಯಲ್ಲಿ ಕೃಷಿ ಅಧಿಕಾರಿಯಾಗಿದ್ದ ಶ್ರೀ ಭೀಮನಗೌಡ ದೊಡ್ಡಗೌಡರ್ ಅವರ ಸುಪುತ್ರಿಯಾಗಿದ್ದ ಪೂಜಾ ಶ್ರೀ ರಾಜಶೇಖರ ಮೆಣಸಿನಕಾಯಿಯವರ ಮಡದಿಯಾಗಿ 20 ವರ್ಷ ತುಂಬು ದಾಂಪತ್ಯ ನಡೆಸಿದರು. ಪತಿಗೆ ತಕ್ಕ ಸತಿಯಾಗಿ ಜನಸೇವೆಗೆ ಸಾಥ್ ನೀಡಿದರು. ಬಿಎಸ್ಸಿ, ಬಿಎಡ್ ಪದವೀಧರರಾಗಿದ್ದ ಪೂಜಾ ಅವರು ಶಿಕ್ಷಕಿಯಾಗಿ ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಆ ಬಳಿಕ ಮನೆ ಮತ್ತು ಜನಸೇವೆಯ ಸಲುವಾಗಿ ಉದ್ಯೋಗಕ್ಕೆ ರಾಜೀನಾಮೆ ನೀಡಿದರೂ ಪ್ರತಿ ವರ್ಷವೂ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಜಾತಿ, ಮತ, ಪಂಥ ನೋಡದೆ ಅವರ ಸಾಧನೆ ಗೌರವಿಸಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ನೆರವು ನೀಡಿದ ಮಾತೃಹೃದಯಿ ಎಂಬುದಕ್ಕೆ ಅನೇಕ ಉದಾಹರಣೆಗಳಿವೆ. ಇವರ ನೆರವಿನಿಂದ ವಿದ್ಯೆ ಪಡೆದವರಿಂದು ದೇಶದ ನಾನಾ ಭಾಗದಲ್ಲಿ ಚಂದದ ಬದುಕು ಕಟ್ಟಿಕೊಂಡಿದ್ದಾರೆ. ಉನ್ನತ ಹುದ್ದೆಗಳನ್ನು ಪಡೆದಿದ್ದಾರೆ. ಇದು ಗುರುವಾಗಿ ಪೂಜಾ ಅವರು ಮಾಡಿದ ಮಹತ್ ಕಾರ್ಯ. ಇನ್ನು ಸರಳ ಸ್ವಭಾವದವರಾಗಿದ್ದ ಪೂಜಾ ಅವರು ಅತಿಥಿ ದೇವೋಭವ ಎಂಬುದನ್ನೇ ತಮ್ಮ ಬದುಕಾಗಿಸಿಕೊಂಡಿದ್ದವರು. ಮನೆಗೆ ಯಾರೇ ಬಂದರೂ ಉಪಹಾರ ನೀಡದೆ ಕಳಿಸಿದವರಲ್ಲ. ತಮ್ಮ ಕೈಯಾರೆ ಅಡುಗೆ ಮಾಡಿ ಅತಿಥಿಗಳನ್ನು ಸತ್ಕರಿಸಿದಾತೆ. ಅದೇ ಕಾರಣಕ್ಕೆ ಜನ ಅವರನ್ನು ಅನ್ನಪೂರ್ಣೇಶ್ವರಿ ಎಂದು ಕರೆಯುತ್ತಾರೆ. ಪತಿಯ ಮೂಲಕ ಜನರಿಗೆ ಅಗತ್ಯವಾದ ಸಹಾಯವನ್ನೂ ಮಾಡಿಸುತ್ತಿದ್ದರು. ಹಸಿವು, ವಿದ್ಯೆ ಮತ್ತು ಆರೋಗ್ಯಕ್ಕೆ ಪೂಜಾ ಅವರು ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಿದ್ದರು. ಇಂತಹ ಮಹಾನ್ ಜೀವಕ್ಕೆ 2019ರಲ್ಲಿ ಕ್ಯಾನ್ಸರ್ ಎಂಬ ಮಹಾಮಾರಿ ಕಾಡಲಾರಂಭಿಸಿತು. ಸತತ 7 ವರ್ಷಗಳ ಕಾಲ ಜೀವನೋತ್ಸಾಹ ಕಳೆದುಕೊಳ್ಳದೆಯೇ ಕೀಮೋಥೆರಪಿ ಎಂಬ ಯಾತನೆಯನ್ನು ನಗುಮೊಗದಲ್ಲೇ ಅನುಭವಿಸುತ್ತಾ ಯಮನೊಂದಿಗೆ ಸೆಣಸಿದ ಆ ಮಹಾತಾಯಿ ಇತ್ತೀಚೆಗೆ ಅಂದರೆ 2/7/2025ರಂದು ವಿಧಿವಶರಾದರು. ಪೂಜಾ ಅವರು ಇನ್ನಿಲ್ಲ ಎಂಬ ಸುದ್ದಿ ಇಡೀ ಹುಬ್ಬಳ್ಳಿಯನ್ನೇ ಶೋಕದಲ್ಲಿ ಮುಳುಗಿಸಿತು. ಅವರ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬಂತು. ಶರಣರ ಗುಣವನ್ನು ಮರಣದಲ್ಲಿ ಕಾಣು ಎಂಬ ಹಿರಿಯರ ಮಾತಿನಂತೆ ಅಂದು ನೆರೆದ ಜನಸ್ತೋಮ ಶ್ರೀಮತಿ ಪೂಜಾ ರಾಜಶೇಖರ ಮೆಣಸಿನಕಾಯಿಯವರು ನಡೆಸಿದ ಸಾರ್ಥಕ ಜೀವನಕ್ಕೆ ಹಿಡಿದ ಕೈಗನ್ನಡಿಯಂತಿತ್ತು. ಪೂಜಾ ಅವರು ಪತಿ ರಾಜಶೇಖರ ಮೆಣಸಿನಕಾಯಿ ಮತ್ತು ಪುತ್ರರಾದ ಸುಮಿತ್ ಮತ್ತು ಸಮರ್ಥ್ ಅವರನ್ನು ಅಗಲಿದ್ದಾರೆ. ಆ ಬಳಿಕ ರಾಜಶೇಖರ ಮೆಣಸಿನಕಾಯಿ ಅವರಿಗೆ ಸಾಂತ್ವನ ಹೇಳಲು ಪಕ್ಷಾತೀತವಾಗಿ ಕರ್ನಾಟಕದ
ಎಲ್ಲಾ ರಾಜಕೀಯ ಮಹಾನಾಯಕರು, ಎಲ್ಲಾ ಧಾರ್ಮಿಕ ಸಮುದಾಯದ ಮುಖಂಡರು, ಮಠಾಧೀಶರು, ಹೆಸರಾಂತ ಉದ್ಯಮಿಗಳು ಹಾಗೂ ಗಣ್ಯರು ಮನೆಗೆ ಆಗಮಿಸಿ ಶೋಕದಿ ತುಂಬಿದ ಕುಟುಂಬಕ್ಕೆ ಧೈರ್ಯ ಹೇಳಿದರು. ಸಂತನೆಂದರೆ ಯಾರು, ದಿವ್ಯತೆಯ ಅರಿತವನು. ಸಂತನೆಂದರೆ ಯಾರು, ದಿವ್ಯತೆಯ ಅರಿತವನು. ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು. ಸಂತನೆಂದರೆ ಯಾರು, ದಿವ್ಯತೆಯ ಅರಿತವನು. ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಜನನ ಆಕಸ್ಮಿಕ, ಮರಣ ಅನಿವಾರ್ಯ. ಈ 4 ದಿನದ ಬದುಕಿನಲ್ಲಿ ನೆನಪೊಂದೇ ಶಾಶ್ವತ. ಸಾರ್ಥಕ ಬದುಕು ಬದುಕಿ ಮರೆಯಾದಂಥ ಶ್ರೀಮತಿ ಪೂಜಾ ರಾಜಶೇಖರ್ ಮೆಣಸಿನಕಾಯಿ ಅವರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿ ನೀಡಲಿ.